ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಾಯ್ತು ಬಾರೋ, ಯಾಕೆ ಕರ್ಕ ಬಂದೆ? ಏನೋ ಭಾರಿ ಆಟಿಟ್ಯೂಡಲ್ಲಿ ಇದೆಯಲ್ಲ. ಅಟ್ಟತ್ತೋಡ ಥೋಥೋ ಅಲ್ಲ, ಆಟಿಟ್ಯೂಡ್ ಅಂದಿತ್ತು. ಏನೋ ಭಾರಿ ಗತ್ತು ಗಮ್ಮತ್ತಲ್ಲಿ ಇದೆಯಲ್ಲ ಅಂತ. ಓ ಪಾರು, ಅದು ಗತ್ತು ಗಮ್ಮತ್ತಲ್ಲ, ಖುಷಿ, ಒಳಗಿಂದ ಬರ್ತಾ ಇರೋ ಖುಷಿ. ನನ್ನ ತಂಗಿ ಮದುವೆ ಆಗಬೇಕು ಅಂತ ನಾನು ಏಟೊಂದು ವರ್ಷದಿಂದ ಕನಸು ಕಟ್ಟಿದ್ದೆ. ಇವತ್ತು ಆ ಕನಸು ನನ್ನ ಸಾಯ್ತೈತೆ. ನಂಗೆ ಖುಷಿ ಹಾಕಿಲ್ಲ, ಹೇಳೋ ಖುಷಿ ಹಾಕಿಲ್ವಾ? ಅಪ್ಪ ತಂದೆ, ನಿಮ್ಮೊಬ್ರಿಗೆ ಅಲ್ಲ, ಅದೇ ಕಾರಣಕ್ಕೆ ನಮ್ಗೆಲ್ರಿಗೂ ಖುಷಿ ಇದೆ. ಆದರೆ ನಾನು ನಿನ್ನ ಇಲ್ಲಿ ಕರ್ಕೊಂಡು ಬಂದಿರೋದು ಬೇರೆ ವಿಷಯಕ್ಕೆ. ನೋಡು, ಮದುವೆ ಮನೇಲಿ ಸುಮಾರು ಜನ ಚೆನ್ನಾಗಿರೋ ಹುಡುಗಿರೆಲ್ಲ ಬರ್ತಾರೆ. ಅವ್ರನ್ನೆಲ್ಲ ನೋಡ್ಕೊಂಡು ಕಿಸ್ಕೊಂಡು ಹೋಗ್ಬಿಡ್ಬೇಡ. ಯವ್ವ, ನಾನಾ? ನೀನೇ. ಏ ಪಾರು, ಎಲ್ಲ ನಾವು ಉಂಟ ಪಾರು. ನಂಗೆ ಚಿಕ್ಕ ವಯಸ್ಸಿಂದಾನೆ ಈ ಯಂಗ್ಸರ್ ಸಾವಾಸನೇ ಇಲ್ಲ ಅಂತ ಹೇಳ್ತೀನಿ. ಈಗ ನೋಡು, ಈಗ ನಮ್ಮ ಸೀನ ತಕ, ಈ ಸೀನಂಗಾದರೆ ಈ ಜಿಮ್ ಮಾಡೋ ಪಿಂಕಿ ಅಂತ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಆದರೆ ನಮ್ಗಂತವ್ರು ಯಾರವ್ರೆ? ನಂಗಿರೋ ಫ್ರೆಂಡ್ಸು ನಮ್ಮ ಹೋಟ್ಲ್ ಮಂಚಣ್ಣ, ಆಮೇಲೆ ನಮ್ಮ ಮಾರ್ಕೆಟ್ ಮಾರುತಿ, ಹಿಂಗೆ ನೋಡು ಎಲ್ಲ ಗಂಡಸ್ರೇ ಫ್ರೆಂಡ್ಸು. ಅಂಥದ್ರಾಗೆ ನಾನು ಯಾಕೆ ಅನುಮಾನ ಪಡ್ತೀಯಲ್ಲ. ಇನ್ನೊಂದು ದಿವಸ ಇನ್ನೂ ಉಳ್ದಿರೋದು ನಮ್ಮ ಅತ್ತೆ ಮಗಳು ಮಂಜಿ. ಅವಳು ಮದುವೆ ಮುಂಜಿ ಅಂತ ಬರ್ತಿದ್ಲು. ಈಗಿತ ಅವಳ ಅಜ್ಜಿಗೆ ಹುಷಾರಿಲ್ಲ ಅಂತ ಐಡಿಯಮ್ಮನ ಜೊತೆ ಅಲ್ಲೇ ಉಳ್ಕೊಂಬಿಟ್ಲು. ನನ್ನ ಮ್ಯಾಕೆ ಯಾಕೆ ಅನುಮಾನ ನಿಂಗೆ? ನಾನು ವಿವರಣೆ ಕೇಳಿಲ್ಲ, ತಪಾಸಣೆ ಮಾಡಿತ್ತು ಅಷ್ಟೇ. ಆದರೂ ನೋಡು, ನಿನ್ನ ಖುಷಿಗೆ ನಾನೇ ಕಾರಣ ಆಗಿರಬೇಕು. ಇದೇ ಸೆರ್ಗಲಿ ನಿನ್ನ ಕಣ್ಣೀರನ್ನ ನಾನೇ ಒರೆಸ್ಬೇಕು. ನಿನಗೆ ನಾನೇ ಮುದ್ದು ಮಾಡಬೇಕು, ನಾನೇ ನಿನ್ನನ್ನು ಕಚ್ಚಬೇಕು. ಗೊತ್ತಾಯ್ತಾ? ಆಯ್ತು, ಗೊತ್ತಾಯ್ತು. ಮುಂದೇನೋ? ಮುಂದೆ ಅರ್ಶಿನ ಶಾಸ್ತ್ರ. ಹಾಂ, ನಡಿ. ಓಕೆ ಮ್ಯಾಮ್. ಹೇಳಿದ ನೆನಪಲ್ಲಿರಲಿ. ಓಕೆ ಮ್ಯಾಮ್. ನಡಿ. ಆದರೂ ಮಾವ ಪಿಂಕಿ ಸೀನಾ ಅಂತ ಹೇಳಿದ್ದಾನೆ ಅಂದರೆ ಪಿಂಕಿ ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ ಅಂತ ಅನ್ನಿಸ್ತಿದೆಯಲ್ಲ. ಓ ಪತ್ತೆದಾರಿ ಪಾರು, ಬಾಯ್ಲಿ, ಅರ್ಶಿನ ಶಾಸ್ತ್ರಕ್ಕೆ ಟೈಮ್ ಆಯ್ತು, ಬಾ ಹೋಗುಮ. ಶಿವು, ಪಾರು, ಯಾರು ಬಾ, ನಾವು ಹಚ್ಚೋಣ. ಅಪ್ಪಯ್ಯ, ರತ್ನನ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ನೀ ಹಚ್ಚಂಗಿದ್ರೆ ಹಚ್ಚು. ಬೇರೆ ಯಾರಿಗೋ ತಾಯಿ ಸ್ಥಾನ ಕೊಟ್ಟು ಹಚ್ಚಂಗಿದ್ರೆ ಬ್ಯಾಡ ಕಣಪ್ಪ. ರೀ, ಪರವಾಗಿಲ್ಲ, ನೀವು ಹಚ್ಚಿ, ನಾನು ಇಲ್ಲೇ ನಿಂತ್ಕೊಂಡು ನೋಡ್ತೀನಿ. ಮಗಳವ, ತಾಯಿಯಿಂದ ಮಗಳಿಗೆ ಅರ್ಶಿನ ಹಚ್ಚೋ ಜವಾಬ್ದಾರಿ ನಿಂದಮ್ಮ. ಹೇಗಾದರೂ ಮಾಡಿ ನಾನು ಅತ್ತೆನೇ ರತ್ನಂಗೆ ಮುದ್ದು ಅರ್ಶಿನ ಹಚ್ಚೋ ಥರ ಮಾಡು. ಏಯ್
ಏನು ಅಂಗೂರ ಇಸ್ತೀಯ ಕುಂಕುಡು ಕಿತ್ತಕ್ಕೆ ಬಜ್ಜಿ ಹಬ್ಬಗಾಕೊಂಡ್ಬಿಡ್ತೀನಿ. ಇವನಿಗೆ ಊರು ಜನರೆಲ್ಲ ಸೇರಿಕೊಂಡು ಧರ್ಮದ ಇಟ್ಕೊಟ್ಟು ಬುದ್ಧಿ ಮಾತ್ರ ಬರೋಲ್ಲ. ಅಷ್ಟೇ ತಾನೇ ಇರು ಸಮ. ಏನನ್ನ ಅದಂಗ್ಲಾ ನಿನ್ನ ತಲೆನೇ ಬದಲಾಗೋಯ್ತು. ಸುಮ, ಅಡುಗೆ ಮನೇಲಿ ಹಪ್ಪಳ ಕರಿತವ್ರಂತೆ. ನಿನಗೆ 4 ಹಪ್ಪಳ ಕೊಡಿಸ್ತೀನಿ, ನಾನು ಹೇಳಿದ ಕೆಲಸ ಮಾಡ್ತೀಯಾ? 5. ಆಯ್ತು ಬಿಡ್ಲ, 5 ಕೊಡಿಸ್ತೀನಿ, ನಾನು ಹೇಳಿದ ಕೆಲಸ ಮಾಡ್ತೀಯಾ? ಅಲ್ಲಿ ನೋಡಲ್ಲಿ, ಅಲ್ಲಿ ಕೆಂಪು ಸೀರೆ ಉಟ್ಕೊಂಡು ನಿಂತವಳಲ್ಲ, ಕಾಣ್ತದ? ಹಿಂದ್ಗಡೆಯಿಂದ ಹೋಗಿ ಆ ಯಮ್ಮನ ತಳ್ಳಿಬಿಡು. 5 ಹಪ್ಪಳ ಸ್ಟಾರ್ಟ್ ಆಯ್ತಿಲ್ವೇನ್ಲ? ಅಯ್ಯೋ ಎಡ್ಡನ್ ಮಗನೇ, ಕೀರೆ ಏನ್ ಮಾಡಿಲ್ಲ. ಶಿವು, ಯಾಕಪ್ಪ ಹೀಗೆ ಮಾಡ್ತಿದ್ಯಾ? ಅತ್ತೆ ನಾನು ಕೂಗಾಡ್ಲಿಲ್ವಲ್ಲತ್ತೆ, ಸಮಾಧಾನವಾಗಿ ಹೇಳ್ತೀವಿ. ಒಂದು ವೇಳೆ ತಾಯಿನೇ ಮಗಳಿಗೆ ಅರ್ಶನ ಹಚ್ಬೇಕು ಅನ್ನೋದಿದ್ದಿದ್ರೆ ಮಕ್ಕಳು ನನಗೆ ಸುಳಿವು ಕೊಡ್ತಿರ್ಲು ಅಲ್ವಾ? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ